ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರ 360 ಸಿರೀಸ್ನ ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಇವತ್ತಿನ ನನಗೆ ತುಂಬ ಫೇವ್ರೇಟ್ ಇರುವಂಥ ಒಬ್ಬ ಆ್ಯಕ್ಟ್ರೆಸ್ಸು, ಅಂದರೆ ಇದಕ್ಕೊಂದು ಇತಿಹಾಸ ಇದೆ. ನನಗೆ ತುಂಬ ಪ್ರೀತಿಯಿಂದ ಈ ವಿಷಯ ನಾನು ಮಾತಾಡ್ತೀನಿ. ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ 1990-92 ಕಾಲ ಅನಿಸುತ್ತೆ. ನನ್ನವರು ಬಿಜಾಪುರ ಮುದ್ದೇಬಿಹಾಳದಲ್ಲಿ ಪ್ರತಿ ತಿಂಗಳು ನಾಟಕಗಳನ್ನ ಆಗೋದು. ಪ್ರತಿ ವಾರಕ್ಕೂ ಒಬ್ಬ ವಿಶೇಷವಾದಂಥ ವ್ಯಕ್ತಿನ ಕರೆಯೋರು. ಆ ಟೈಮಲ್ಲಿ ನೀವು ನಮ್ಮೂರಿಗೆ ಬಂದಿದ್ರಿ, ಬ್ಲ್ಯಾಕ್ ಚೂಡಿದಾರ್ ಹಾಕಿದ್ರಿ, ಇಫ್ ಐ ಆಮ್ ನಾಟ್ ರಾಂಗ್. ಓಕೆ. ಲಾಡ್ಜ್ ರೂಮಲ್ಲಿ ಮೇಕಪ್ ಎಲ್ಲ ಮಾಡ್ಕೋತಾ ಇದ್ರಿ. ನಿಮ್ಮ ನೋಡೋಕೆ ತುಂಬ ಜನ ಬಂದಿದ್ದರು, ನಾನು ಕೂಡ ಬಂದಿದ್ದೆ. ನಾನು ಚಿಕ್ಕವನಾಗಿದ್ದೆ. ಓಕೆ. ನನಗೆ ನಿಮ್ಮನ್ನು ಮೀಟ್ ಮಾಡೋಕ್ಕಾಗಲಿಲ್ಲ. ಆವಾಗಲೇನೋ ಒಂಚೂರು ದೊಡ್ಡವನಾಗಿದ್ದಿದ್ರೆ ನಿಮ್ಮ ಮೇಲೆ ಕೇಸ್ ಆಗ್ತಾಯಿದ್ದೆ. ಅಯ್ಯೋ, ಯಾಕೆ? ನನಗೊಂದು ಫೋಟೋ ಸಿಗಲಿಲ್ಲ ಅಂತ. ಆ ಒಂದು ಎರನೇ ಅದ್ಭುತ ಅಲ್ಲ ಮೇಡಮ್? ಆವಾಗಲಲ್ಲ, ಈಗಲೂ ಕೂಡ ಕಲಾವಿದ್ರನ್ನ ಕಂಡ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಪ್ರೀತಿ. ಯಾಕಂದರೆ ಅದು ಈಗ ಬ್ಯಾಂಗ್ಳೂರು, ಮೈಸೂರು 3 ಶೂಟಿಂಗ್ ನಡೀತಾ ಇರುತ್ತೆ. ಕಲಾವಿದ್ರನ್ನ ಸ್ವಲ್ಪ ನೋಡಿ ಅಭ್ಯಾಸ ಇದೆ ಜನಕ್ಕೆ. ಉತ್ತರ ಕರ್ನಾಟಕದ ಭಾಗಕ್ಕೆ ಜನ ಹೋಗೋದು ತುಂಬ ಕಡಿಮೆ, ಶೂಟಿಂಗ್ಸ್ಗಳು ಮಾಡೋದು ತುಂಬ ಕಡಿಮೆ. ಆಮೇಲೆ ಅವ್ರುಗಳೆಲ್ಲ ಇಲ್ಲಿಗೆ ಟ್ರಾವೆಲ್ ಮಾಡೋದು ತುಂಬ ಕಡಿಮೆ. ಹಾಗಾಗಿ ಅವ್ರಿಗೆ ಕಲಾವಿದ್ರನ್ನ ಕಂಡ್ರೆ ಅಪಾರವಾದಂಥ ಒಂದು ಕ್ಯೂರಿಯಾಸಿಟಿ, ಒಂದು ಪ್ರೀತಿ ಜಾಸ್ತಿ. ಆಮೇಲೆ ಮೊದಲೆಲ್ಲ ಸಿನಿಮಾ ಕಲಾವಿದರಿಗಿಂತ ಮೊದಲು ವೃತ್ತಿ ರಂಗಭೂಮಿ ಕಲಾವಿದರೆ ಇದ್ದರು. ಅವರು ಬದುಕನ್ನು ಕಟ್ಕೊಂಡಿದ್ದೇ ಉತ್ತರ ಕರ್ನಾಟಕದ ಭಾಗದ ಜನ ಕಲೆ ಮೇಲೆ ಇಟ್ಟಿರುವಂಥ ಅಭಿಮಾನ, ಕಲಾವಿದರ ಮೇಲಿರುವಂಥ ಪ್ರೀತಿಯಿಂದನೇ ರಂಗಭೂಮಿ ಕಲಾವಿದರು ಬದುಕಿದ್ರು ಅಂತ ಹೇಳಿದ್ರೆ ಸುಳ್ಳಾಗಲಾರ್ದು. ಮೇಲಾಗಿ ನಾನು ನಿಮ್ಮ ಅಪ್ಪಾಜಿ, ಅಮ್ಮ ಮತ್ತು ಸರ್ ಜೊತೆ ಮಾತಾಡುವಾಗ, ಶರಣ್ ಸರ್ ಜೊತೆ ಮಾತಾಡುವಾಗ ಗೊತ್ತಿಲ್ಲ, ಆಟೋಮೆಟಿಕ್ಲಿ ಕನೆಕ್ಟ್ ಆಗ್ತೀರ ನೀವು. ಉತ್ತರ ಕರ್ನಾಟಕ, ರಂಗಭೂಮಿ, ಆ ಒಂದು ಅಮ್ಮ, ವೃತ್ತಿ ರಂಗಭೂಮಿನ ಅಮ್ಮ ಅಂತಾರೆ. ಅದನ್ನು ನೀವು ಹೇಗೆ ವ್ಯಾಖ್ಯಾನಿಸ್ತೀರಿ? ಖಂಡಿತವಾಗ್ಲೂ ಹೌದು. ನಾನು ಕಲೆ ಅಂತ ನೋಡಿದ್ದು ಅದ್ರ ಬಗ್ಗೆ ನನಗೆ ಸ್ವಲ್ಪ ಜ್ಞಾಪಕ ಇರೋ ಹಾಗೆ, ಜ್ಞಾಪಕ ಬರ್ತಿದ್ದ ಹಾಗೆ, ಒಂದು ಮೆಚುರಿಟಿ ಕಾಣ್ತಿದ್ದ ಹಾಗೆ ನಾನು ಕಂಡುಬಿಟ್ಟು ನೋಡಿದ್ದೆ ವೃತ್ತಿ ರಂಗಭೂಮಿನ. ನಮ್ಮ ತಂದೆ ಕಲಾವಿದರಾಗಿ, ನಮ್ಮ ತಾಯಿ ಕಲಾವಿದರಾಗಿ, ನಮ್ಮ ಅಣ್ಣ ಕಲಾವಿದನಾಗಿ ನಾನು ನೋಡಿದ್ದೆ ವೃತ್ತಿ ರಂಗಭೂಮಿ. ಅದ್ರ ಬಗ್ಗೆ ಅಪಾರವಾದಂಥ ಗೌರವ, ಪ್ರೀತಿ ಎಲ್ಲ ಇದೆ. ನಮ್ಮನ್ನು ಸಾಕಿದ್ದು, ನಮ್ಮನ್ನು ಸಲಹಿದ್ದು, ನಮ್ಮನ್ನು ಆಶೀರ್ವದಿಸಿದ್ದು ಎಲ್ಲವೂ ವೃತ್ತಿ ರಂಗಭೂಮಿ. ಮೇಲಾಗಿ ಇತ್ತೀಚಿನ ಎಲ್ಲ ಸಿನಿಮಾ ಸ್ಟಾರ್ಗಳನ್ನು ನೋಡಿದಾಗ ಟೇಕ್ಗಳ ಬಗ್ಗೆ ಮಾತಾಡ್ತೀವಿ. 1 ಟೇಕಲ್ಲಿ ಮಾಡಿದ್ರು, 2 ಟೇಕಲ್ಲಿ ಮಾಡಿದ್ರು ಅಂತ. ಬಟ್ ರಂಗಮಂದಿರ, ವೃತ್ತಿ ರಂಗಭೂಮಿಯ ಆಗಿನ ಕಾಲಘಟ್ಟದಲ್ಲಿ ನಿಮ್ಮ ತಂದೆಯವರಾಗಿರ್ಬೋದು, ಅಮ್ಮ ಆಗಿರ್ಬೋದು, ಎಲ್ಲರೂ ಓಪನ್ ಗ್ರೌಂಡಲ್ಲಿ ಒಂದೇ ಶಾಟ್, ಟೇಕಲ್ಲ, ಅದು ಒಂದೇ ಶಾಟ್ ಗುರೋದು ಮಾಡಬೇಕು, ಕ್ಲ್ಯಾಪ್ಸ್ ತೊಗೋಬೇಕು, ಹೋಗ್ತಿರ್ಬೇಕು. ಆ ಒಂದು ಎಕ್ಸ್ಪೀರಿಯೆನ್ಸೇ ದೊಡ್ಡ ಮಟ್ಟದ ಎನರ್ಜಿ ಕೊಟ್ಟಿರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್. ನಿಮಗೆ ಅಲ್ಲ, ಖಂಡಿತ ಹೌದು. ನಾನು ಅದನ್ನೇ ನೋಡ್ಕೊಂಡು ಬೆಳೆದವಳಲ್ವಾ. ಸೊ ಅವ್ರ ಜನರ ಜೊತೆ ಇಂಟ್ರ್ಯಾಕ್ಷನ್ ಇದೆಯಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಕಷ್ಟನೂ ಹೌದು ರಂಗಭೂಮಿ, ಅದು ಒಂದು ರೀತಿಲಿ ಒಳ್ಳೆಯದು ಕೂಡ ಹೌದು. ಜನರಿಗೆ ಏನು ಬೇಕೋ ಅದನ್ನ ನಾವು ಅಲ್ಟಿಮೇಟಾಗಿ ಕೊಡಬೇಕು. ಇಲ್ಲಿ ನಾವು ಸಿನಿಮಾ ಮಾಡಿ ಬಿಟ್ಬಿಡ್ತೀವಿ, ರಿಲೀಸ್ ಆದಮೇಲೆ ಆಡಿಯನ್ಸು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನಾವೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ಗೊತ್ತಾಗೋದು. ಅಲ್ಲಿ ಒಂದೊಂದು ಶೋಗೂ ಕೂಡ ನೀವು ಜನರ ಪಲ್ಸ್ನ ನೀವು ಅರ್ಥ ಮಾಡ್ಕೋಬೋದು. ಈ ಡೈಲಾಗ್ ಹೇಳ್ತಾ ಇರ್ಬೇಕಾದ್ರೆ ಜನರ ರಿಯಾಕ್ಷನ್ ಚೆನ್ನಾಗಿಲ್ವಾ, ಅಲ್ಲೇ ಚೇಂಜ್ ಮಾಡ್ತಾರೆ, ಮುಂದಿನ ಶೋಗೆ ಅದನ್ನು ಬದಲಾವಣೆ ಮಾಡ್ಕೊಂಡು ಮಾಡ್ತಾರೆ. ಸೊ ಹಾಗಾಗಿ ಫೇಲ್ಯೂರ್ ಸ್ವಲ್ಪ ಕಡಿಮೆ ಅಂತ ಹೇಳಬಲ್ಲೆ ನಾನು. ಸ್ಪಾಂಟೇನಿಯಸ್ ಆಗಿರುತ್ತೆ ಎಲ್ಲವೂ. ಹೌದು, ಸ್ವಲ್ಪ ಫೇಲ್ಯೂರ್ಸ್ಗಳು ಕಡಿಮೆ. ಇಲ್ಲಿ ನಮಗೆ ಕಷ್ಟ, ಒಂದು ಸಿನಿಮಾ ತಯಾರಾದ ಮೇಲೇ ಜನರ ಮುಂದೆ ಹೋಗೋದು. ಇದನ್ನೆಲ್ಲ ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಡು ಬಂದಿದ್ದೀನಿ. ಆಮೇಲೆ ಕಾಟೇರ ವಿಷಯಕ್ಕೆ ಬಂದಾಗ, ಕಾಟೇರ ಸಿನಿಮಾದ ಟೈಟ್ಲು ಲಾಂಚ್ ಆಗ್ತಿದ್ದಂಗೆ ಈ ಸಿನಿಮಾಗೆ ಹೀರೋ ಆಗಿ ಸರ್ ಇದ್ದಾರೆ, ದರ್ಶನ್ ಸರ್ ಇದ್ದಾರೆ ಅಂತ ಅಂತಿದ್ದಂಗೆ ಒಬ್ಬೊಬ್ಬ ಆ್ಯಡ್ ಆನ್ ಆಗ್ತಿದ್ದಂಗೆ ಒಂದು ಥರದ ಮೈಲೇಜ್ ಕ್ರಿಯೇಟ್ ಆಗ್ತಾ ಹೋಯ್ತು ಇಂಡಸ್ಟ್ರಿಯಲ್ಲಿ. ದೊಡ್ಡ ಮಟ್ಟ ಸಿನಿಮಾ ಆಗುತ್ತೆ ಅಂತ ತುಂಬ ಜನ ಮಾತಾಡ್ತಾರೆ. ಕಾಟೇರ ಅನ್ನುವಂತಹ ಸಿನಿಮಾ ರಾಕ್ಲೈನ್ ಅವರೇ ಮಾಡಬೇಕಾಗಿತ್ತು, ಹೀಗಾಗಿ ಅವರೇ ಮಾಡಿದರು. ಇದೆಲ್ಲವೂ ಹೇಗೆ ಅಪ್ಲಿಕೇಬಲ್ ಆಗುತ್ತೆ ಒಂದು ಸಿನಿಮಾ ವಿಚಾರಕ್ಕೆ? ಅಲ್ಲ, ಲೈಕ್ ಅದು ಹೇಗೆ ಅಂತಂದರೆ, ಈ ರೀತಿಯ ಮನಸ್ಥಿತಿಯವರು ಸೂಟ್ ಆಗ್ತಾರೆ ಅಂತ. ಹಲವಾರು ಜನ ನಿರ್ಮಾಪಕರು ಆ ರೀತಿಯ ಮನಸ್ಥಿತಿಯವರು ನಮ್ಮ ಕರ್ನಾಟಕದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ಒಂದು ಖುಷಿಯ ವಿಚಾರ. ಅದರಲ್ಲಿ ರಾಕ್ಲೈನ್ ಸರ್ ಕೂಡ ಒಬ್ಬರು. ಅಂದರೆ ಅವ್ರಿಗೆ ಒಬ್ಬ ಕಲಾವಿದನಾಗಿ ಈ ಇಂಡಸ್ಟ್ರಿಗೆ ಬಂದು, ತದನಂತರ ಒಬ್ಬರು ನಿರ್ಮಾಪಕರಾಗಿ ಒಂದು ಸಿನಿಮಾ ತಯಾರಿಕೆಗೆ ಏನೇನು ಬೇಕು, ಏನು ಬೇಡ, ಒಬ್ಬ ಆಡಿಯನ್ಸ್ ಏನು ನಿರೀಕ್ಷೆ ಮಾಡ್ತಾರೆ, ಬೇರೆ ಭಾಷೆಗಳ ಸಿನಿಮಾಗೂ ನಮಗೂ ಹೇಗೆ ಕಾಂಪಿಟೇಷನ್ಸ್ಗಳನ್ನ ನಾವು ಆರೋಗ್ಯಕರವಾಗಿ ಕೊಡಬೇಕು, ಇದ್ರದ್ದು ಬಗ್ಗೆ ಎಲ್ಲ ಕ್ಲಾರಿಟಿ ಇರುವಂಥ ಒಬ್ಬ ನಿರ್ಮಾಪಕರವರು. ಸ್ಟಾರ್ ಸಿನಿಮಾ ಬರ್ತಾ ಇದೆ ಅಂತಂದಾಗ ಎಲ್ಲವೂ ಕೂಡ ಅಭಿಮಾನಿಗಳಿಗೆ ಮಾತ್ರವಲ್ಲ, ಬೇರೆ ಬೇರೆ ಕಾಂಪಿಟೇಷನ್ಸ್ಗಳಿದೆಯಲ್ಲ, ಅದು ಬರೀ ಬೇರೆ ಭಾಷೆಗಳ ಸಿನಿಮಾಗಳು ಮಾತ್ರ ಅಲ್ಲ. OTT ನಮಗೆ ಕಾಂಪಿಟೇಷನ್ನು,
ಸ್ಮಾಲ್ ಸ್ಕ್ರೀನ್ ನಮಗೆ ಕಾಂಪಿಟೇಷನ್ನು, ಸೋಷಿಯಲ್ ಮೀಡಿಯಾ ಇಟ್ಸ್ ಅನ್ ಕಾಂಪಿಟೇಷನ್ನು, ಬೇರೆ ಬೇರೆ ಭಾಷೆಯ ಸಿನಿಮಾಗಳು ನಮ್ಮ ಕಾಂಪಿಟೇಷನ್ನು, ಇವೆಲ್ಲವನ್ನು ಕಾಂಪಿಟೇಷನ್ ಆಗಿ ಹೆಲ್ದಿಯಾಗಿ ಸಿನಿಮಾ ತಯಾರು ಮಾಡಬೇಕು ಅಂತಂದರೆ ಅದಿಷ್ಟು ಸಣ್ಣ ಪುಟ್ಟ ಹಣ ಕೇಳಲ್ಲ. ಅದು ಒಂದು ದೊಡ್ಡ ಬಡ್ಜೆಟ್ ಸಿನಿಮಾ ಅಂತಲೇ ಅನಿಸ್ಕೊಳ್ಳುತ್ತೆ. ಸೊ ಅಷ್ಟು ದೊಡ್ಡ ಬಡ್ಜೆಟ್ ಸಿನಿಮಾ ಮಾಡುವಾಗ ಅದನ್ನು ವಾಪಸ್ ತೆಗೆಯುವಂಥ ಬುದ್ಧಿವಂತಿಕೆ ಕೂಡ ಬೇಕಾಗುತ್ತೆ. ಹಾಗಾಗಿ ಆ ಕಾಂಬಿನೇಷನ್ಸ್ಗಳೆಲ್ಲ ಚೆನ್ನಾಗಿ ಗೊತ್ತಿರುವಂಥ ಒಬ್ಬ ನಿರ್ಮಾಪಕರಲ್ಲಿ ರಾಕ್ಲೈನ್ ಸರ್ ಕೂಡ ಒಬ್ಬರು. ಬರೀ ಹಣ ಹಾಕೋದಷ್ಟೇ ಮುಖ್ಯ ಅಲ್ವಲ್ಲ, ಅದನ್ನು ತೆಗೆಯುವಂಥ ಚಾಣಾಕ್ಷತೆ ಕೂಡ ಬೇಕಲ್ಲ. ಸೊ ಹಾಗಾಗಿ ಈ ಸಿನಿಮಾಗೆ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅಂತ ನನಗನ್ಸುತ್ತೆ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನೀವು ನಿಮ್ಮ ಉತ್ತರದಲ್ಲಿ ಎಲ್ಲವೂ ಟಚ್ ಆಯಿತು. ಒಬ್ಬ ನಿರ್ಮಾಪಕನನ್ನು ಉಳಿಸುವಂತಹ ಪಾಯಿಂಟನ್ನು ಮಾತಾಡಿದ್ರಿ, ಒಬ್ಬ ನಿರ್ಮಾಪಕನ ಗಟ್ಸ್ ಬಗ್ಗೆ ಮಾತಾಡಿದ್ರಿ, ಆಮೇಲೆ ಕತೆ ಹೇಗೆ ಆಯ್ಕೆ ಮಾಡ್ಕೋಬೇಕು, ಒಬ್ಬ ಸ್ಟಾರ್ ಹೇಗೆ ವರ್ಕ್ ಆಗ್ತಾನೆ. ಬಟ್ ಕಾಟೇರ ಅನ್ನುವಂಥ ಸಿನಿಮಾದ ಬಗ್ಗೆ ಕುತೂಹಲ ಏನಕ್ಕಂದರೆ ಗ್ರೌಂಡ್ ಲೆವೆಲಿಂದಾನೇ ಅದೊಂದು ದೊಡ್ಡ ಮಟ್ಟದ ಹೈಪ್ ತೊಗೊಂಬಿಟ್ಟಿದೆ. ದರ್ಶನ್ ಸರಿದಾರೆ ಅಂದ ತಕ್ಷಣ ಅದು ಒಂದು ಹೈಪು. ನಂತರ ಆ್ಯಡ್ ಆನ್ ಆಗ್ತಾ ಹೋದ್ರಿ ನೀವೆಲ್ಲ ಕಲಾವಿದರು. ಜೊತೆಗೆ ತರುಣ್ ಸರ್ದೊಂದು ಸ್ಪೆಷಾಲಿಟಿ. ಇದೆಲ್ಲ ದೃಷ್ಟಿಕೋನಗಳನ್ನು ಒಬ್ಬ ಕಲಾವಿದೆಯಾಗಿ ಅದನ್ನು ಹೇಗೆ ವ್ಯಾಖ್ಯಾನಿಸ್ತೀರಿ ನೀವು ಸಿನಿಮಾ ಬಗ್ಗೆ? ಅದು ಒಂದು ದೊಡ್ಡ ಸಿನಿಮಾ ಅಂತ ಅನ್ನಿಸ್ಕೊಳ್ಳೋಕ್ಕೆ ಹೀಗೆಲ್ಲ ಅದಾದಾಗೆ ಕೇಳ್ತಾ ಹೋಗುತ್ತೆ. ಬಹುಶಃ ನನಗೆ ಈ ಸಿನಿಮಾ ದೊಡ್ಡದು ಅಂತ ನನಗೆ ಅನಿಸಿದ್ದು ದರ್ಶನ್ ಸರ್ ಅವರು ಇದ್ದಿದ್ದಕ್ಕೆ, ಅವರ ಜೊತೆ ಇಂಥ ಒಂದು ದೊಡ್ಡ ನಿರ್ಮಾಪಕರಿದ್ದಿದ್ದಕ್ಕೆ, ಅವರಿಬ್ಬರ ಕಾಂಬಿನೇಷನಲ್ಲಿ ಒಬ್ಬ ಸ್ಟಾರ್ಗಳನ್ನ ಹ್ಯಾಂಡಲ್ ಮಾಡಿ ಗೊತ್ತಿರುವಂಥ ಒಬ್ಬ ನಿರ್ದೇಶಕರು ಆ್ಯಡ್ ಆನ್ ಆಗಿದ್ದಕ್ಕೆ, ಈ 3 ಜನ ಇದೆಯಲ್ಲ, ಈ 3 ಜನ ಕಾಂಬಿನೇಷನ್ ತುಂಬ ದೊಡ್ಡದು ಅಂತ ಎಲ್ಲರಿಗೂ ಅನಿಸಿದ್ದು. ಅದಾದಮೇಲೆ ಕತೆಗೆ ಯಾರ್ಯಾರು ಬೇಕೋ ಅವ್ರನ್ನ ಆ್ಯಡ್ ಆನ್ ಮಾಡ್ತಾ ಹೋದರು. ಎಲ್ಲರೂ ಪಾತ್ರಕ್ಕೆ ಸೂಕ್ತವಾಗಿರೋರು. ಇವರು ನಿರ್ದೇಶಕರು ಅಥವಾ ನಿರ್ಮಾಪಕರು, ಒಬ್ಬ ಹೀರೋ ಇದಲ್ಲ, ಅವರು ಆ ಪಾತ್ರಕ್ಕಿಂತ ಮೀರಿ ಸೂಕ್ತವಾಗಿರೋರು. ಇನ್ನೊಂದು ಲೆವೆಲ್ ಅಂತ ಹೇಳಬಲ್ಲೆ ಅವ್ರು 3 ಜನ. ಸೊ ಅವ್ರು 3 ಜನ ಕಾಂಬಿನೇಷನ್ ಮೇಲೆ ನಾವೆಲ್ಲರೂ ಪಾತ್ರಕ್ಕೆ ಯಾರ್ಯಾರು ಬೇಕೋ ಹಾಗಾಗಿ ಸೇರಿಸ್ಕೊಳ್ತಾ ಹೋದರು. ಸೊ ಆ ಪಾತ್ರ, ಆ ಕತೆ ನಮ್ಮಂಥ ಕಲಾವಿದರನ್ನ ಕೇಳ್ತಾ ಇತ್ತು ಅಂತ ನನಗನ್ಸುತ್ತೆ. ಹಾಗಾಗಿ ನಮ್ಮನ್ನೆಲ್ಲ ಪೋಣಿಸ್ತಾ ಹೋದರು ಈ ಸಿನಿಮಾ ಸ್ಟಾರ್ ಕಾಸ್ಟ್ ಒಳಗಡೆ. ಅಲ್ಲ, ನನಗೆ ಅಂದರೆ ತುಂಬ ನಿಮ್ಮ ಹಾನೆಸ್ಟಿ ಮಾತು ನನಗೆ ಅಂದರೆ ನೀವು ನೋಡದೇ ಇರುವಂತಹ ಸಿನಿಮಾಗಳಿಲ್ಲ, ನೀವು ಮಾಡದೇ ಇರೋಂಥ ಪಾತ್ರಗಳಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾತ್ರ, ನಿಮ್ಮ ಸಿನಿಮಾ ಅಂತ ಬಂದಾಗ ಅದೆಲ್ಲವನ್ನು ಬಿಟ್ಟು ನಿಮ್ಮ ಪಾತ್ರದ ಬಗ್ಗೆ ಅಷ್ಟೇ, ಅಂದರೆ ಯು ಆರ್ ನಾಟ್ ಗಿವಿಂಗ್ ಯುವರ್ ಸೆಲ್ಫ್, ಅಂದರೆ ಬಿಂಬಿಸ್ತಾ ಇಲ್ಲ, ನೀವು ಹೈಲೈಟ್ ಮಾಡ್ತಾ ಇಲ್ಲ. ಬಟ್ ನಿಮ್ಮ ಮಾತಲ್ಲಿ ಆ ಥರದ್ದಿದೆ. ಹೌದು, ನಾನು ಆ ಚಿತ್ರದಲ್ಲಿ ನಾನು ಒಬ್ಬಳು, ಎಲ್ಲರೂ ಹಾಗೆ. ಯಾಕಂದರೆ ಈ ಚಿತ್ರನ ಮೊದಲು ಕನಸು ಕಂಡಿದ್ದು ತರುಣ್ ಸುಧೀರ್ ಅವರು. ಮೊದಲಿಗರಾಗಿ ಅವ್ರು ನಿಲ್ತಾರೆ. ಅವ್ರ ಕನಸನ್ನು ನನಸು ಮಾಡೋಕ್ಕೆ ಹೊರಟಿದ್ದು ರಾಕ್ಲೈನ್ ಅವರು. ಅವರಿಬ್ಬರ ಕನಸು ನನಸಾಗಬೇಕು ಅಂತಂದರೆ ಅದನ್ನು ಒಪ್ಪುವಂಥ ಒಂದು ಫೇಸ್ ಬೇಕು, ಒಂದು ವ್ಯಾಲ್ಯೂ ಬೇಕು. ಆ ಒಂದು ವ್ಯಾಲ್ಯೂ ದರ್ಶನ್ ಅವರು. ಅವರು ಒಂಥರ ಏನು ಹೇಳ್ತೀರಿ, ಎಷ್ಟೇ ಅತ್ಯುತ್ತಮವಾದಂಥ ಒಬ್ಬ ನಾಯಕ ಇದ್ದರೂ ನಾಯಕನ ಜೊತೆ ಒಂದು ತಂಡ ಅಂತ ಬೇಕೇ ಬೇಕಲ್ಲ. ಆ ತಂಡದಲ್ಲಿ ನಾವೆಲ್ಲರೂ ಇದ್ದೀವಿ. ಆಮೇಲಾಗಿ ಶ್ರುತಿ ಮೇಡಮ್ ನೋಡದಿರುವಂತಹ ಸಿನಿಮಾ ಜಾನರ್ಗಳಿಲ್ಲ, ನೀವು ಮಾಡದಿರುವಂತಹ ಪಾತ್ರಗಳಿಲ್ಲ. ಬಟ್ ಆದರೂ ಕೆಲವೊಂದು ವಿಚಾರಕ್ಕೆ ನಾವು ಕಾಟೇರಾದ ಪಾತ್ರ, ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿರೋಂಥ ಮಾಹಿತಿ ಪ್ರಕಾರ ಹೀರೋಯಿನ್ ಅಕ್ಕನ ಪಾತ್ರ ನೀವಿದೆ ಅಂತ. ಮಾತು ಕಡಿಮೆ ಆಡ್ತಾರೆ ಗುರು, ಬಟ್ ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಅಂತಾರೆ. ನನಗೆ ಅದಕ್ಕೊಂದು ಎಕ್ಸಾಕ್ಟ್ ರೆಸ್ಪಾನ್ಸ್ ಬೇಕು. ಕಿಲ್ಲಿಂಗ್ ಪರ್ಫಾರ್ಮೆನ್ಸ್ ಏನು ಅಂತ ಪಾತ್ರ ಏನು ಕೇಳುತ್ತೋ, ನಿರ್ದೇಶಕರು ಏನು ಕೇಳ್ತಾರೋ ಅದನ್ನು ಮಾಡೋಕ್ಕೆ ಯಾವತ್ತೂ ನಾನು ತಯಾರಾಗಿರ್ತೀನಿ. ಅದನ್ನೇ ಮಾಡ್ಕೊಂಡು ಬಂದಿದ್ದೀನಿ. ಪಾತ್ರಕ್ಕೆ ಆ ತೂಕವನ್ನು ಅಥವಾ ಆ ಸ್ಪೇಸನ್ನು ನಿರ್ದೇಶಕರು ಕೊಟ್ಟರು. ನನಗೆ ಆ ವಿಚಾರಕ್ಕೂ ನನಗೆ ತುಂಬ ಖುಷಿ ಇದೆ ದರ್ಶನ್ ಅವ್ರ ಬಗ್ಗೆ. ಒಬ್ಬರು ನಾಯಕರು ಅಂದ ತಕ್ಷಣ ಒಂದು ತಂಡದಲ್ಲಿ ಎಲ್ಲರೂ ಇರಬೇಕು. ಅಲ್ಲಿ ಬ್ಯಾಟ್ಸ್ಮ್ಯಾನ್ ಇರಬೇಕು, ಒಳ್ಳೆ ಬೌಲರ್ಸ್ ಇರಬೇಕು, ಒಳ್ಳೆ ಫೀಲ್ಡರ್ ಇರಬೇಕು. ಅದು ಅವ್ರಿಗೆ ತುಂಬ ಕ್ಲಾರಿಟಿ ಇದೆ. ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಸ್ಪೇಸ್ನ ಕೊಡ್ತಾರೆ. ನಾನು ಹೀರೋ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಜಾಗದಲ್ಲೂ ನಾನೇ ಮಾತಾಡಬೇಕು, ಎಲ್ಲ ಸೀನಲ್ಲೂ ನಾನೇ ಇರಬೇಕು. ಆ ಕ್ಲಾರಿಟಿ ಅವ್ರಿಗೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಪ್ರತಿ ಸೀನಲ್ಲೂ ಹೇಳೋರು, ಇದು ನಿಮ್ಮದು ಸೀನು ಅನ್ನೋರು. ಈ ಸೀನಲ್ಲಿ ನೀವು ಸ್ಕೋರ್ ಮಾಡಬೇಕು, ನಿಮ್ಮದೇ ಇದು ಸೀನು ಅನ್ನೋರು. ನನಗೆ ಮಾತ್ರ ಅಲ್ಲ, ಹಾಗೆ ಎಲ್ಲರೂ. ಬಿರೇದಾರ್ ಅವರು ಈ ಸಿನಿಮಾದಲ್ಲಿ ತುಂಬ ಪ್ರಮುಖವಾದ ಪಾತ್ರವನ್ನು ಮಾಡಿದ್ದಾರೆ. ನನಗೆ ತುಂಬ ಇಷ್ಟವಾದಂಥ ಒಂದು ಪಾತ್ರ ಈ ಸಿನಿಮಾದಲ್ಲಿ ಅವರು. ಅವ್ರ ಪಾತ್ರ ಮಾಡಬೇಕಾದ್ರೆ ನೀವು ತೆರೆ ಮೇಲೆ ನೋಡಿದಾಗ ನೀವು ಹೇಳಿ, ದರ್ಶನ್ ಸರ್ ಅವ್ರನ್ನ ಮೀರಿದಂತಹ ಒಂದು ಸ್ಪೇಸನ್ನ ಅವ್ರಿಗೆ ಕೊಟ್ಟಿದ್ದಾರೆ ಪ್ರತಿಯೊಂದು ಪಾತ್ರಕ್ಕೂ.
ಅದು ಕುಮಾರ್ ಗೋವಿಂದ್ ಅವರು, ಪ್ರತಿಯೊಬ್ಬರು, ಪದ್ಮಾ ವಾಸಂತಿಯವರು, ನಾನು, ಎಲ್ಲರಿಗೂ ಒಟ್ಟಾರೆ ಒಂದು ತಂಡವಾಗಿ ನಾವು ಗೆಲ್ಲೋದು ಹೇಗೆ ಅನ್ನೋದು ಕ್ಲಾರಿಟಿ ನಿರ್ದೇಶಕರಿಗೂ ಇತ್ತು, ನಾಯಕರಿಗೂ ಇತ್ತು. ಹಾಗಾಗಿ ಇದು ಒಂದು ಟೀಮಾಗಿ ನಾವು ಗೆಲ್ತೀವಿ ಅನ್ನುವಂಥ ಒಂದು ನಿರೀಕ್ಷೆ ನನಗೆ ತುಂಬ ಸ್ಪಷ್ಟವಾಗಿದೆ. ಆಮೇಲೆ ಕುಮಾರ್ ಗೋವಿಂದಣ್ಣ ಒಂದು ಮಾತು ಹೇಳಿದರು. ಒಂದು ರಾತ್ರಿ ಸಡನ್ನಾಗಿ ದರ್ಶನ್ ಸರ್ ಕಾಲ್ ಮಾಡ್ತಾರಂತೆ. ಕಾಲ್ ಮಾಡಿ ಇವರಿಗೆ ಫೋನ್ ಬಂದ ತಕ್ಷಣ ಸ್ವಲ್ಪ ಶಾಕ್ ಆದ್ರಂತೆ. ಏನು ಹೇಳ್ತಾರೆ, ಏನಾದ್ರು ವಿಷಯ ಇದೆ ಅಂತ. ಅಣ್ಣ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿಬಿಟ್ಟಿರ, ನೀವು ಮುಂದೆ ಆ್ಯಕ್ಟ್ ಮಾಡಿ, ನಾನು ನಿಮ್ಮ ಜೊತೆ ಆ್ಯಕ್ಟ್ ಮಾಡಲ್ಲಣ್ಣ ಅಂತ. ಮೇಡಮ್ ಇದು ಕೇಳೋರಿಗೆ ಹೇಗೆ ಅನಿಸುತ್ತೆ ಗೊತ್ತಿಲ್ಲ, ಬಟ್ ಆ ಪ್ರೀತಿ ಇದೆ ಗೊತ್ತಾ, ಅಂದರೆ ನೀವು ನನಗಿಂತ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ ಅನ್ನುವಂಥದ್ದು ಇಟ್ಸ್ ಅ ಬಿಗ್ ಸಲ್ಯೂಟ್ ಅಲ್ಲ ಒಬ್ಬ ಆರ್ಟಿಸ್ಟ್ಗೆ ಅಂತ. ಕರೆಕ್ಟ್. ನನಗೆ ಭಾಳ ಹಿಂದೆ ಈ ಕೆಲಸನೆಲ್ಲ ರಾಜ್ಕುಮಾರ್ ಅಪ್ಪಾಜಿ ಮಾಡೋರು. ನನ್ನ ಸಿನಿಮಾ ಒಂದು ರಾಘಣ್ಣನ ಜೊತೆ ಒಂದು ಸಿನಿಮಾ ನಾನು ಕೆಲಸ ಮಾಡಿದಾಗ ನನ್ನ ವಾಯ್ಸು ಸ್ವಲ್ಪ ಸಣ್ಣ ಹುಡುಗಿ ಥರ ಇದೆ ಅಂತ ನನ್ನನ್ನು ಬಿಟ್ಬಿಟ್ಟಿದ್ರು, ನನಗೆ ಡಬ್ಬಿಂಗ್ ಮಾಡಿಸಿರಲಿಲ್ಲ. ಸಿನಿಮಾ ವಿಜುವಲ್ಸ್ನ ಬಂದು ಅಪ್ಪಾಜಿ ನೋಡಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ನೋಡಿಬಿಟ್ಟು, ಪೈಲಟಲ್ಲಿ ಅವಳ ವಾಯ್ಸೆ ತುಂಬ ಚೆನ್ನಾಗಿದೆಯಲ್ಲ, ಧ್ವನಿ ಚೆನ್ನಾಗಿದೆಯಲ್ಲ, ಆ ಮಗುನ ಕರೆಸಿ, ಅವಾಗೆಲ್ಲ ಮೊಬೈಲ್ ಇಲ್ಲದೆ ಇರೋ ಕಾಲ, ಮಗುನ ಕರೆಸಿ ಅಂತ ನನ್ನನ್ನು ಕರೆಸಿ, ನೀವು ಹರ್ಕತ್ತಮ್ಮನ ಮೊಮ್ಮಗಳು, ನೀನೇ ಡಬ್ಬಿಂಗ್ ಮಾಡಬೇಕು ಅನ್ನೋರು. ಅದಾದ ನಂತರ ನಾನು ವಿಷ್ಣು ಸರ್ ಜೊತೆಗೆ ಅಭಿನಯಿಸಿದೆ. ಅವ್ರ ಮನೇಲಿ ಸುಮ್ಮನೆ ಫ್ರೀಯಾಗಿ ಕೂತಾಗ ಯಾವುದೋ ಟಿ ವಿಲಿ ನಂದೊಂದು ಕ್ಲಿಪ್ಪಿಂಗ್ಸ್ ಬರಲಿ, ನಂದೊಂದು ಸಿನಿಮಾ ಬರಲಿ, ಫೋನ್ ಮಾಡೋರು, ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದೀರಾ ನೀವು ಅಂತ ನಮಗೆ ಪ್ರಶಂಸನೆ ಕೊಟ್ಟಾಗ, ಅಂಥ ದೊಡ್ಡ ದೊಡ್ಡ ಕಲಾವಿದರ ಬಾಯಲ್ಲಿ ನಾವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀವಿ ಅಂತ ಕೇಳೋದಿದೆಯಲ್ಲ, ಅದೊಂದು ಸಾರ್ಥಕತೆ ಅಂತ ನನಗನ್ಸುತ್ತೆ. ದರ್ಶನ್ನಂತಹ ಒಬ್ಬ ಸೂಪರ್ ಸ್ಟಾರ್, ಇವತ್ತಿನ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್, ಅವ್ರ ಜೊತೆ ಕೆಲಸ ಮಾಡಿದಾಗ ಫಸ್ಟ್ ಹಾಫ್ ನೋಡಿ, ಇನ್ನೂ ಏನೂ ಕ್ಲಾರಿಟಿನೇ ಇಲ್ಲ, ಡಬ್ಬಿಂಗೂ ಮಾಡಿರಲಿಲ್ಲ ನಾವು. ಆ ವಿಜುವಲ್ಸ್ನ ಅವ್ರು ನೋಡಿಬಿಟ್ಟು ರಾತ್ರಿ ಹೊತ್ತು ನಮಗೆ ಫೋನ್ ಮಾಡಿ ಅದ್ಭುತವಾಗಿ ಅಭಿನಯಿಸಿದ್ದೀರಾ ಅಂತ ಸಮಯ ತಗೊಂಡು ಗಂಟೆಗಟ್ಟಲೆ ನಮ್ಮ ಜೊತೆ ಮಾತಾಡಿ, ನಾವು ಮಾಡಿರುವಂಥ ಪಾತ್ರ ಎಷ್ಟು ಅದ್ಭುತವಾಗಿದೆ, ಈ ಸಿನಿಮಾಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ನಮ್ಮ ಪಾತ್ರ ಅಂತ ಎಲ್ಲ ಹೇಳಿದಾಗ, ನಾವು ಒಬ್ಬ ಕಲಾವಿದರಾಗಿ ನಮ್ಮನ್ನು ಆ ಪಾತ್ರಕ್ಕೆ ಆಯಿಸ್ಕೊಂಡಿದ್ದಕ್ಕೂ ನಾವೆಲ್ಲೋ ಒಂದು ಜಸ್ಟಿಸ್ನ ಕೊಟ್ಟಿದ್ದೀವಿ ಅಂತ ನಮಗೊಂದು ಖುಷಿ ಇದೆಯಲ್ಲ, ಆ ಖುಷಿನ ಕೊಟ್ಟರು ದರ್ಶನ್ ಅವರು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಮೇಡಮ್, ಇಟ್ಸ್ ಆಲ್ ಅಬೌಟ್ ಎಮೋಷನ್ಸ್ ಅಲ್ಲ, ಇಟ್ಸ್ ಆಲ್ ಅಬೌಟ್ ರೆಸ್ಪೆಕ್ಟ್. ಖಂಡಿತ. ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲರೂ ಹೇಳ್ತಾಯಿದ್ರು ದರ್ಶನ್ ಅವ್ರ ಬಗ್ಗೆ ಏನು ಹೇಳ್ತೀರಾ ಅಂತ. ನನಗೆ ತುಂಬ ವಿಚಾರಗಳ ಬಗ್ಗೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಸಿಂಪಲ್ಲಾಗಿ ಹೇಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಸಿನಿಮಾನ ಒಪ್ಕೊಂಡಾಗ, ಈ ಸಿನಿಮಾನ ಒಳಗಡೆ ಬರೋಕ್ಕೆ ಮುಂಚೆ ದರ್ಶನ್ ಅವರು ನನಗೆ ಒಬ್ಬ ಸೂಪರ್ ಸ್ಟಾರ್ ಆಗಿ ಕಾಣ್ತಾಯಿದ್ರು. ಸೆಟ್ ಒಳಗಡೆ ಬಂದಾಗ ಅವರು ನನ್ನ ಸಹೋದ್ಯೋಗಿಯಾಗಿ ಕಾಣ್ತಾಯಿದ್ರು, ನನ್ನ ಕೋ ಸ್ಟಾರ್ ಥರ ಕಾಣ್ತಾಯಿದ್ರು. ಸಿನಿಮಾ ಎಲ್ಲ ಮುಗಿದು ಆಚೆ ಬಂದಾಗ ನನ್ನ ಜೀವನಕ್ಕೆ ಒಬ್ಬ ಸಹೋದರ ಸಿಕ್ಕಿದ್ದ ನನಗೆ. ಸೋ ಸ್ವೀಟ್. ಅಷ್ಟು ಆತ್ಮೀಯತೆ. ಇಷ್ಟು ಬಿಟ್ಟರೆ ಇನ್ನೇನೂ ಹೇಳೋಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ಬಹುಶಃ ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ಒಂದು ಸಿನಿಮಾ ಹೇಗೆಲ್ಲ ನಮ್ಮನ್ನು ಒಂದು ಬಾಂಧವ್ಯನ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಬಾಂಡಿಂಗ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ, ಅವ್ರ ವ್ಯಕ್ತಿತ್ವ ಎಂಥದ್ದು, ಅವ್ರು ಹೇಗೆ ಎಲ್ಲರ ಜೊತೆ ಬೆರೀತಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಎಕ್ಸಾಂಪಲ್ ಅಂತ ಹೇಳಬಲ್ಲೆ. ಅಲ್ಲ, ನನಗೆ ಒಂದು ಕನೆಕ್ಟ್ ಆಯಿತು. ಅಂದರೆ ಯಜಮಾನ ಫಿಲ್ಮ್ ಶೂಟಿಂಗ್ ಟೈಮಲ್ಲಿ, ಆ ಫಿಲಮಲ್ಲಿ ದರ್ಶನ್ ಸರ್ಗೆ ಅಜ್ಜಿ ಪಾತ್ರ ಮಾಡೋಂತಹ ಮಾಲತಿ ಶ್ರೀ ಮೈಸೂರವ್ರು ನಂಗೆ ಒಂದು ಇನ್ಸಿಡೆಂಟ್ ಹೇಳಿದರು. ಶೂಟಿಂಗ್ ನಡಿಬೇಕಾದ್ರೆ ಏನೋ ಒಂದು ಕೈಗೇನೋ ಗಾಯ ಆಯ್ತಂತೆ, ರಕ್ತ ಬರ್ತಾ ಇತ್ತಂತೆ. ಸೆಟ್ ಅವ್ರು ಬಂದು ಅದನ್ನೇನೋ ಬಟ್ಟೆ ಕಟ್ಟೋ ಟೈಮಲ್ಲಿ ದರ್ಶನ್ ಸರ್ ಬಂದು ನೋಡಿ ಇಮ್ಮಿಡಿಯೇಟಾಗಿ ಅವರೇ ಡೆಟಾಲ್ನ ಹಾಕಿ ಅದನ್ನು ಫಸ್ಟ್ ಏಡ್ ಮಾಡಿ ಕಟ್ಟಿದ್ರಂತೆ. ಅವ್ರಂದರು ಸಂಬಂಧ ಇಲ್ಲ ಇದಕ್ಕೆ, ದರ್ಶನ್ ಅವ್ರು ಇದಕ್ಕೆ ಮಾಡ್ಬೇಕಂತ ಸಂಬಂಧ ಇಲ್ಲ, ಬಟ್ ಅವ್ರು ಅಬ್ಸರ್ವ್ ಮಾಡಿದ್ದು ಬಂದು ಇದನ್ನು ಮಾಡಿದರು. ಈ ಥರದ ತುಂಬ ವಿಷಯಗಳು ಪ್ರತಿಯೊಬ್ಬ ಸ್ಟಾರ್ ಬಗ್ಗೆನೂ ಇದೆ ಮೇಡಮ್, ಅಲ್ವಾ? ನಮ್ಗೆ ಖುಷಿ ಆಗುತ್ತೆ. ಅವರಿವತ್ತು ದರ್ಶನ್ ಅನ್ನೋರು ಉದ್ಭವ ಮೂರ್ತಿ ಅಲ್ಲ, ಶ್ರಮಜೀವಿ. ತುಂಬ ಶ್ರಮಪಟ್ಟು ಸಣ್ಣ ಪುಟ್ಟ ಕೆಲಸಗಳನ್ನು ಈ ಚಿತ್ರರಂಗದಲ್ಲಿ ಮಾಡಿಕೊಂಡು ಈ ಮಟ್ಟಕ್ಕೆ ಬಂದು ನಿಂತಿದ್ದಾರೆ ಅಂದರೆ ಅವರ ಪರಿಶ್ರಮ ಹಾಗೂ ಅವರು ನಂಬದಂಥ ಒಂದು ಅಭಿಮಾನಿಗಳ ಬಳಗ ಏನಿದೆಯಲ್ಲ, ಅದೇ ಕಾರಣ. ಹಾಗಾಗಿ ದರ್ಶನ್ ಅವರಿಗೆ ಸುತ್ತಮುತ್ತ ಇರುವಂಥ ಫೈಟ್ರ್ಗಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದರೆ, ಪಕ್ಕದಲ್ಲಿರುವಂಥ ಒಬ್ಬ ಕಲಾವಿದರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ಬೇಗ ಸ್ಪಂದಿಸ್ತಾರೆ. ಬಿಕಾಸ್ ಕಷ್ಟ ನೋಡ್ಕೊಂಡು ಬಂದಿರುವಂಥ ಒಬ್ಬ ವ್ಯಕ್ತಿಯವರು ಕಷ್ಟಕ್ಕೆ ಸ್ಪಂದಿಸ್ತಾರೆ, ಸಹಜ ಅದು ಅಂತ ನನಗನ್ಸುತ್ತೆ. ನಮ್ಮ ಸಿನಿಮಾದಲ್ಲೂ ಅಷ್ಟೇ, ಅವರು ಊಟದ ಬಗ್ಗೆ ಹೆಚ್ಚು ಗಮನಿಸಿರೋದಕ್ಕಿಂತ ನಮ್ಗಳ ಊಟದ ಬಗ್ಗೆ ಗಮನಿಸಿರೋದೇ ಜಾಸ್ತಿ. ನಮ್ಮ ಅಮ್ಮನೂ ನನ್ನ ಮನೇಲಿ ಅಷ್ಟೊಂದು ಕೇಳ್ತಾ ಇರಲಿಲ್ವೋ ಏನೋ, ನಿನಗೇನು ಅಡುಗೆ ಬೇಕು ಅಂತ. ಭಾಳ ವರ್ಷ ಆಗೋಯ್ತು.
ಇವ್ರು ಕೇಳೋರು, ಅಮ್ಮ ಇವತ್ತೇನು ತಿಂತೀರಾ, ನಿಮ್ಗೇನು ಬೇಕು ಇವತ್ತು, ಏನು ಅಡುಗೆ ಮಾಡಿಸ್ಲಿ ಅನ್ನೋರು. ಸೆಟ್ಟಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಭಾಳ ವರ್ಷಗಳಾಗೋಗಿತ್ತು. ಆ ರೀತಿಯ ಒಂದು ವಾತಾವರಣನೇ ನಾವು ನೋಡಿರಲಿಲ್ಲ. ವೆರಿ ಹ್ಯಾಪಿ ಟು ಬಿ ಎ ಪಾರ್ಟ್ ಆಫ್ ದಿಸ್ ಮೂವಿ ಅಷ್ಟೇ. ಆ್ಯಕ್ಚುಲಿ ನನಗೆ ಇದು ಇಂಟರ್ವ್ಯೂ ಅನ್ನಿಸ್ತಾರೇನೋ, ಏನೋ ಸಮಥಿಂಗ್ ಸ್ಪೆಷಲ್ ಅನ್ನಿಸ್ತೆ ನನಗೆ ಈ ಮಾತು. ಬಿಕಾಸ್ ನೀವು ಪ್ರಿಪೇರ್ ಆಗಿಲ್ಲ, ನಾನು ಪ್ರಿಪೇರ್ ಆಗಿಲ್ಲ. ಇಟ್ಸ್ ಆಲ್ ಅಬೌಟ್ ಹೃದಯದ ಮಾತುಗಳೆಲ್ಲವು. ಮೇಡಮ್, ಕಾಟೇರ ಏನೆಲ್ಲ ವಿಷಯಕ್ಕೆ ಸುದ್ದಿ ಮಾಡುತ್ತೆ ನಿಮ್ಮ ಪ್ರಕಾರ, ಜನರಲ್ ಆಗಿ ಸೊಸೈಟಿ ಮೇಲೆ? ನನಗೆ ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ಸಿನಿಮಾ ಮಾಡಿದಾಗ ಅಭಿಮಾನಿಗಳಿಗೋಸ್ಕರನೇ ಸಿನಿಮಾ ಮಾಡೋದು, ಅಭಿಮಾನಿಗಳ ನಿರೀಕ್ಷೆಯನ್ನು ನಾವು ರೀಚ್ ಮಾಡಬೇಕು ಅಂತ. ಕಾಟೇರ ಅದಕ್ಕೆ ಮೀರಿ ಮತ್ತಿನ್ನೇನೋ ಹೇಳುತ್ತೆ. ಒಬ್ಬ ಸ್ಟಾರ್ ನಾಯಕನಾಗಿ ಒಂದು ಸಿಂಪಲಾಗಿ ಹೇಳಬೇಕು ಅಂತಂದರೆ, ಒಬ್ಬ ನಾಯಕ ಫೈಟ್ ಮಾಡುವಾಗ 10 ಜನನ ಹೊಡೆದ್ರು ಅನ್ನೋ ಸಾಮರ್ಥ್ಯಕ್ಕೆ ನಾಯಕ ಅಂತ ಮಾತ್ರ ಅನ್ಸ್ಕೊಳ್ಳಲ್ಲ, ಯಾವ ಕಾರಣಕ್ಕೆ ಹೊಡೆದ್ರು ಅಂತ ಇದೆಯಲ್ಲ, ಅದನ್ನು ಹೋರಾಟದ ಹಿಂದಿನ ಕಾರಣ ವಿಚಾರ ಇದೆಯಲ್ಲ, ಆ ವಿಚಾರಕ್ಕೆ ಅವ್ರ ನಾಯಕರು ಅನ್ಸ್ಕೊಳ್ತಾರೆ. ಆ ರೀತಿಯ ನಾಯಕತ್ವದ ಗುಣ ಈ ಸಿನಿಮಾದಲ್ಲಿ ನೋಡೋಕ್ಕೆ ಸಿಗುತ್ತೆ. ಕೇವಲ ಒಂದು ಫೈಟು, ಒಂದು ಆ್ಯಕ್ಷನ್ನು, ಏನೋ ಸ್ಟೈಲಿಶ್ ಆಗಿದೆ ಅಂತ ಮಾತ್ರ ಅಲ್ಲ, ಆ ವಿಚಾರ ಇದೆಯಲ್ಲ, ಅವ್ರ ಹೋರಾಟ, ಅವರ ಗುದ್ದಾಟ, ಅವರ ಎಮೋಷನ್ಸ್, ಅವರ ನೋವು, ಅವೆಲ್ಲವೂ ಯಾವ ಕಾರಣಕ್ಕೆ ಅಂತ ಜನಕ್ಕೆ ಗೊತ್ತಾದರೆ, ಜನ ನೋಡಿದಾಗ ಇವರನ್ನು ಅಭಿಮಾನಿಸುವಂಥ ರೀತಿಯೇ ಬೇರೆ ಅಂತ ನನಗನ್ಸುತ್ತೆ. ಈ ರೀತಿಯ ಒಂದು ಪ್ರಯತ್ನಗಳಾಗ್ತಾ ಇರೋದು ನನಗೆ ತುಂಬಾ ಖುಷಿ. ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಆಗಿರಲಿ, ವಿಷ್ಣುವರ್ಧನ್ ಸರ್ ಅವರಾಗಿರಲಿ, ಅವ್ರ ಸಿನಿಮಾಗಳಲ್ಲಿ ಒಂದು ಮೌಲ್ಯಗಳಿರ್ತಿತ್ತು. ಸ್ಟಾರ್ ಅಂತ ನೋಡೋಕೆ ಬರೋರಿಗೆ ಮತ್ತಿನ್ನೇನೋ ಒಂದು ಕೊಟ್ಟು ಕಳಿಸೋದು ಅಂತ ಅಭಿಮಾನಿಗಳಿಗೆ. ಆ ರೀತಿ ದರ್ಶನ್ ಅವರು ಆರಿಸ್ಕೊಂಡಂಥ ಈ ಸಿನಿಮಾ ಕಾಟೇರ ಆ ರೀತಿಯ ಒಂದು ಪ್ರಯತ್ನ ಮಾಡಿದೆ. ಸಿನಿಮಾ ಮುಗಿದು ಆಚೆ ಹೋಗುವಾಗ ಪ್ರತಿಯೊಬ್ಬನಿಗೂ ಒಬ್ಬ ರೈತನಾಗಿ, ಒಬ್ಬ ಕನ್ನಡಿಗನಾಗಿ, ರೈತರು ಏನೆಲ್ಲ ಕಷ್ಟಪಟ್ಟರು, ಈ ಮಣ್ಣಲ್ಲಿ ನಾವು ಹುಟ್ಟೋದಕ್ಕೆ ಎಷ್ಟೆಲ್ಲ ಅದೃಷ್ಟ ಮಾಡಿದ್ವಿ, ಎಂತೆಲ್ಲ ಹೋರಾಟಗಾರರನ್ನ ಈ ಮಣ್ಣು ಕಂಡಿದೆ, ಈ ರೀತಿಯ ಒಂದು ಅಭಿಮಾನವನ್ನು ತೊಗೊಂಡು ಹೋಗ್ತಾರೆ ಜನ. ಅವರೊಬ್ಬರು ನಾಯಕತ್ವದ ಗುಣ ಇರುವಂಥ ಒಬ್ಬ ನಾಯಕನಾಗಿ ಕಾಟೇರ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಅದು ತುಂಬ ವಿಶೇಷ. ಆಮೇಲೆ ಇದನ್ನು ಯಾರು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಹುಶಃ ದರ್ಶನ್ ಅವ್ರನ್ನ ಈ ಹಿಂದೆ ಯಾರು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯ ಒಂದು ಗೆಟಪ್ನಲ್ಲಿ ದರ್ಶನ್ ಅವರು ಈ ಸಿನಿಮಾದಲ್ಲಿದ್ದಾರೆ. ಆಮೇಲೆ ನೀವು ಆಗಲೇ ಅಂದಿದ್ದು ಒಂದು ಪಾಯಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಅಭಿಮಾನಿಗಳು ನಿರೀಕ್ಷೆ ಮಾಡುವಂತಹ ವಿಷಯಗಳನ್ನು ಒಬ್ಬ ನಾಯಕ ಹೇಳಿದರೆ ಮಾತ್ರ ಅರ್ಥ ಆಗುತ್ತೆ ಅನ್ನುವಂಥದ್ದು ಅಣ್ಣವ್ರಿಗೆ ನೀವು ಲಿಂಕ್ ಮಾಡಿದ್ರಿ. ಮೇಡಮ್, ಇದು ಎಷ್ಟರ ಮಟ್ಟಿಗೆ ಅಂದರೆ ಇಂಪ್ಯಾಕ್ಟ್ ಆಗುತ್ತೆ ಆಡಿಯನ್ಸ್ ಮೇಲೆ ಅಂತ? ಅಂದರೆ ಒಬ್ಬ ದೊಡ್ಡ ನಟ ಒಂದು ವಿಷಯನ ಪ್ರಸ್ತುತವಾಗಿ ಹೇಳಿದಾಗ ಹೇಗೆ ಸ್ವೀಕರಿಸ್ತಾರೆ ಜನ, ಫಾಲೋವರ್ಸು? ಖಂಡಿತವಾಗ್ಲೂ ಸ್ವೀಕರಿಸ್ತಾರೆ. ಈಗ ನಾವು ಯಾವುದೋ ಒಂದು ವಿಚಾರಗಳನ್ನು ಒಂದು ಪುಸ್ತಕದಲ್ಲಿ ಓದೋದು ಬೇರೆ, ಅಥವಾ ನಮಗೆ ತುಂಬ ಇಷ್ಟವಾಗಿರೋರು ಬಾಯಲ್ಲಿ ಕೇಳೋದು ಬೇರೆ. ಈಗ ಮೆಡಿಷನ್ಸ್ ಆದರೂ ಸರಿಯೇ, ಯಾವುದೋ ಒಂದು ಹಾಸ್ಪಿಟ್ಲಿಗೆ ಹೋಗಿ ಒಂದು ಡಾಕ್ಟ್ರು ಕೊಟ್ಟಿರೋ ಮೆಡಿಷನ್ಸ್ಗೂ ಮನೆಯಲ್ಲಿ ನಮ್ಮವ್ವ ನಮಗೆ ಕೊಡುವಂಥ ಒಂದು ಊಟದಲ್ಲಿ ಕೊಡೋ ಒಂದು ಔಷಧಿಗೂ ತುಂಬ ವ್ಯತ್ಯಾಸ ಇದೆ. ತುಂಬ ವ್ಯತ್ಯಾಸ ಇದೆ. ಅದನ್ನು ನಾವು ತುಂಬ ಪ್ರೀತಿಯಿಂದ ಸ್ವೀಕರಿಸ್ತೀವಿ. ಅದರಲ್ಲಿ ಒಂದು ಔಷಧಿ ಗುಣ ಇದೆ ಅಂತಲೇ ನಮಗೆ ಗೊತ್ತಾಗಲ್ಲ, ಯಾಕಂದರೆ ಅದು ಕೊಡ್ತಾ ಇರೋದು ನಮ್ಮ ಅಮ್ಮ ಅಲ್ವಾ ಅಂತ ತುಂಬ ಪ್ರೀತಿಯಿಂದ ತೊಗೊಳ್ತೀವಿ. ಅದರಲ್ಲಿ ಒಂದು ಔಷಧಿ ಗುಣ ಇರುತ್ತೆ. ಹಾಗೆ ಅವ್ರು ತುಂಬ ಇಷ್ಟಪಡುವಂಥ ಒಬ್ಬ ನಾಯಕ ಒಂದು ವಿಚಾರನ ಕೊಟ್ಟಾಗ ಅವ್ರಿಗೆ ಗೊತ್ತಿಲ್ಲದೆ ಅದನ್ನು ಸ್ವೀಕರಿಸಿರ್ತಾರೆ. ಅದು ಒಬ್ಬರ ನಾಯಕಂಗಿರುವಂಥ ಒಂದು ಸ್ಟ್ರೆಂತ್. ಅವರನ್ನು ಪ್ರೀತಿಸೋರು ಅವ್ರು ಕೊಡುವಂಥ ವಿಚಾರಗಳನ್ನು ತುಂಬ ಪ್ರೀತಿಯಿಂದ ತೊಗೊಂಡ್ಬಿಡ್ತಾರೆ. ಕೊಟ್ಟಿರುವಂಥ ವಿಚಾರ ತುಂಬ ಅಗಾಧವಾಗಿರುತ್ತೆ. ಅದು ಅವರ ಅಭಿಮಾನಿಗಳಿಗೆ ಸಹಾಯ ಆಗುತ್ತೆ. ಒಬ್ಬ ಕನ್ನಡಿಗನಾಗಿ ಸಾರ್ಥಕತೆ ಆಗುತ್ತೆ. ನಮ್ಮ ಮಣ್ಣಿನ ಕತೆ, ನಮ್ಮ ಸೊಗಡಿರುವಂಥ ಕತೆ, ಎಲ್ಲರೂ ಹೆಮ್ಮೆಯಿಂದ ಪ್ರೀತಿಸುವಂಥ ಒಂದು ಸಿನಿಮಾ ಇದಾಗುತ್ತೆ. ಯಜಮಾನ ಸಿನಿಮಾ ಬಂದ ನಂತರ ದರ್ಶನ್ ಸರ್ನ ನೋಡುವಂಥ ದೃಷ್ಟಿಕೋನ ಚೇಂಜ್ ಆಗಿದೆ ಆಡಿಯನ್ಸ್ಗೆ. ಹೇಗಿದೆ ಅಂದರೆ, ಅಲ್ಲಿ ಒಂದು ರೆವಲ್ಯೂಷನ್ ಮಾಡಿದ್ರು. ಅಂದರೆ ಅಡುಗೆ ಎಣ್ಣೆ ಬಗ್ಗೆ ಮಾತಾಡಿದ್ರು, ಶೇಂಗಾ ಎಣ್ಣೆ ಬಗ್ಗೆ. ಕ್ರಾಂತಿಯಲ್ಲಿ ಕನ್ನಡ ಭಾಷೆ ಬಗ್ಗೆ ಮಾತಾಡಿದ್ರು. ಇಲ್ಲಿ ರೈತರ ಬಗ್ಗೆ ಅಂದರು. ಅಂದರೆ ಆಡಿಯನ್ಸ್ ಹೇಗೆ ಅಂತಾರಂದರೆ, ಗುರು ನಮ್ಮ ಬಾಸು ಕಮರ್ಷಿಯಲ್ ಆಗೇ ಬುದ್ಧಿ ಹೇಳೋಕ್ಕೆ ಶುರು ಮಾಡಿದ್ದಾರೆ ನಮಗೆ ಅಂತ. ಅಲ್ಲ, ಕರೆಕ್ಟ್, ಹೌದು. ಅವರ ಆಯ್ಕೆ ಬಗ್ಗೆ ನನಗೆ ಇಷ್ಟ ಆಯಿತು ಅಂತ ನಿಮ್ಗೆ ಅದನ್ನೇ ಹೇಳಿದ್ದು. ಕೇವಲ ಅಭಿಮಾನಿಗಳು ಇಷ್ಟಪಡ್ತಾರೆ ಅಂತ ಕೆಲವು ಇಂಪ್ರ್ಯಾಕ್ಟಿಕಲ್ ಆಗಿರುವಂಥ ವಿಚಾರಗಳನ್ನ ಅವ್ರು ಎತ್ಕೊಂಡಿಲ್ಲ. ಸಮಾಜಕ್ಕೆ ನಮ್ಮ ಇತಿಹಾಸನ ತಿಳಿಸುವಂಥ ಒಂದು ಸಿನಿಮಾ ಇದು. ನೈಜ ಘಟನೆ ಆಧಾರಿತ ಅಂತ ಬೇರೆ ಟ್ಯಾಗ್ಲೈನ್ ಕೊಟ್ಟಿದ್ದಾರೆ ಈ ಸಿನಿಮಾಗೆ. ಸೊ ಆ ಕಾಲದಲ್ಲಿ ಅಭಿವೃದ್ಧಿ ಅನ್ನೋ ಹೆಸರಿನಲ್ಲಿ ಒಬ್ಬ ರೈತ ಏನೆಲ್ಲ ಕಷ್ಟವನ್ನು ಪಟ್ಟ, ಆ ಕಷ್ಟವನ್ನು ಅವನು ಎದುರಿಸಿದಂಥ ರೀತಿ ಏನು, ಅದನ್ನೆಲ್ಲ ತುಂಬ ಅದ್ಭುತವಾಗಿ ಈ ಸಿನಿಮಾದಲ್ಲಿ ಹೆಣೆದಿದ್ದಾರೆ, ಪೋಣಿಸಿದ್ದಾರೆ.
ಅವರನ್ನು ಆ ಪಾತ್ರದಲ್ಲಿ ನೋಡೋಕ್ಕೆ ಅವರ ಅಭಿಮಾನಿಗಳು ನಿಜಕ್ಕೂ ಇಷ್ಟಪಡ್ತಾರೆ. ನಾನೇ ಸೆಟ್ನಲ್ಲಿ ಮೊದಲನೇ ದಿನ ದರ್ಶನ್ ಸರ್ ಅವ್ರನ್ನ ಭೇಟಿ ಮಾಡಿದಾಗ ಅವ್ರು ರೆಡಿಯಾಗಿ ನಿಂತಿದ್ದರು ಸ್ಪಾಟಲ್ಲಿ. ಅವ್ರದ್ದು ಬೆಳಗ್ಗೆನ ನಡೀತಾ ಇತ್ತು, ನಾನು ಸ್ವಲ್ಪ ಲೇಟಾಗಿ ನನ್ನ ಪೋರ್ಷನ್ಸ್ ಬರ್ತಾಯಿತ್ತು. ಒಬ್ಬ ಸ್ಟಾರ್ ದರ್ಶನ್ ಅವ್ರನ್ನ ಹೆಂಗಿರ್ಬೋದು, ಅವ್ರ ಗೆಟಪ್ ಏನಿರ್ಬೋದು, ಇದ್ರದ್ದೆಲ್ಲ ಕ್ಯೂರಿಯಾಸಿಟಿ ಇತ್ತು ನಮಗೆ. ನನ್ನ ಕೈಲಿ ನಂಬಕ್ಕೆ ಆಗಲಿಲ್ಲ. ಹಳೇ ಬನೀನ್ ಹಾಕ್ಕೊಂಡಿದ್ರು, ಮಾಸ್ ಇರುವಂಥ ಬಟ್ಟೆಗಳನ್ನು ಹಾಕ್ಕೊಂಡಿದ್ರು, ಮುಖ ಎಲ್ಲ ಈ ಒಬ್ಬ ಏನಂತೆ ರೈತಾಪಿ ಜನರಿಗೆ ಈ ಬಿಸಿಲಲ್ಲಿ ಬೆಂದು ಹೇಗೆ ಬಾಡೋಗಿರ್ತಾರೆ ಆ ಥರದ ಒಂದು ಗೆಟಪ್ಪಲ್ಲಿ ದರ್ಶನ್ ಅವ್ರು ನಿಂತಿದ್ರು. ನನಗೆ ಆವಾಗಲೇ ಫಸ್ಟ್ ಅನಿಸಿದ್ದು ಎಲ್ಲರೂ ಅವ್ರ ಪಾತ್ರ ಆಗಿ ಕಾಣ್ತಾ ಇದ್ದಾರೆ ಇಲ್ಲಿ ಅಂತ. ದಟ್ ಫಸ್ಟ್ ಇಂಪ್ರೆಷನ್ ಇಟ್ ವಾಸ್ ಸೂಪರ್. ಮೇಡಮ್, ಒಬ್ಬ ಮಾಸ್ ಹೀರೋ ಅಂದರೆ ಒಬ್ಬ ಹೀರೋ ಸಿನಿಮಾ ಮಾಡೋದಂದರೆ, ಸ್ಪೆಷಲಿ ದರ್ಶನ್ ಸರ್ ಸಿನಿಮಾ ಮಾಡೋದಂದರೆ ಫೈನಾನ್ಷಿಯಲಿ ಇಂಡಸ್ಟ್ರಿ ಸ್ಟ್ರಾಂಗ್ ಆಗುತ್ತೆ, ಕಲಾವಿದರು ತುಂಬ ಅವಕಾಶಗಳನ್ನು ಪಡೀತಾರೆ, ನಿರ್ದೇಶಕರು ಕೆಲಸ ಮಾಡ್ತಾರೆ. ಈ ಥರದ ಸೂಪರ್ ಸ್ಟಾರ್ಗಳು ಇಡುವಂಥ ಹೆಜ್ಜೆಯ ಬಗ್ಗೆ ಒಬ್ಬ ಎಕ್ಸ್ಪೀರಿಯನ್ಸ್ ಇರುವಂಥ ನಟಿಯಾಗಿ ನಿಮ್ಮ ರಿಯಾಕ್ಷನ್ ಏನು? ನಾಟ್ ಓನ್ಲಿ ದರ್ಶನ್ ಸರ್, ಎಲ್ಲ ಹೀರೋಗಳ ಬಗ್ಗೆ ಹೇಳ್ತೀನಿ. ನನಗೆ ಅದೇನೇ ಲೈಕ್ ನನಗೆ ಬೇರೆ ಭಾಷೆಗಳನ್ನು ಕಂಪೇರ್ ಮಾಡಿ ನಮ್ಮ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ಸ್ಟಾರ್ ಕಲಾವಿದರು ತುಂಬ ಕಡಿಮೆ ಇದ್ದೀವಿ ನಾವು ಕರ್ನಾಟಕದಲ್ಲಿ. ಅಲ್ಲಿ ಸಾಕಷ್ಟು ಬೇರೆ ಬೇರೆ ಭಾಷೆಗಳಲ್ಲಿ ಸ್ವಲ್ಪ ಸಂಖ್ಯೆಯಲ್ಲಿ ನಮಗಿಂತಲೂ ಜಾಸ್ತಿ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಕಲಾವಿದರು ಆ್ಯಕ್ಟ್ ಮಾಡ್ತಾಯಿದ್ರೆ ಪ್ರತಿ ತಿಂಗಳು ಒಂದೊಂದು ಸಿನಿಮಾ ಬರ್ತಾ ಹೋಗುತ್ತೆ ಅವ್ರಿಗೆ. ನಮಗೆ ತುಂಬ ಕಡಿಮೆ ಸ್ಟಾರ್ ಕಲಾವಿದರು ಇರೋದರಿಂದ ಒಬ್ಬೊಬ್ಬ ಕಲಾವಿದ 2 ವರ್ಷಕ್ಕೊಂದು ಸಿನಿಮಾ, ಇನ್ನೊಬ್ಬರು 6 ವರ್ಷಕ್ಕೊಂದು ಸಿನಿಮಾ, ಇನ್ನೊಬ್ಬರು ವರ್ಷಕ್ಕೊಂದು ಸಿನಿಮಾ, ಹೀಗೆ ಮಾಡ್ತಾ ಹೋದರೆ ಎಲ್ಲೋ ಅವರನ್ನು ತುಂಬ ಪ್ರೀತಿಸುವಂಥ ಅಭಿಮಾನಿಗಳಿಗೂ ಒಂದು ನಿರಾಸೆ, ಒಂದು ಉದ್ಯಮವಾಗಿ ಬೆಳೆಯೋಕ್ಕೂ ಕೂಡ ನಮಗೆ ಅದು ಕಷ್ಟ ಆಗುತ್ತೆ. ಯಾಕಂದರೆ ನಾವಿಲ್ಲಿ ಗ್ಯಾಪ್ ಕೊಟ್ಟರೆ ಸಾಕು, ಬೇರೆ ಭಾಷೆ ಸಿನಿಮಾಗಳು ಬರ್ತಾ ಇದ್ದಾವೆ. ಒಂದು ತೆಲುಗು, ತಮಿಳು, ಹಿಂದಿ, 4-5 ಲ್ಯಾಂಗ್ವೇಜ್ ಸಿನಿಮಾಗಳು. ಅವ್ರಿಗೆಲ್ಲ ಮೇನ್ ಸೆಂಟ್ರೇ ಇವತ್ತು ಕರ್ನಾಟಕದಲ್ಲಿರುವಂಥ ಬೆಂಗಳೂರು, ಇದನ್ನೇ ಮೇನ್ ಸೆಂಟ್ರಾಗಿ ತೊಗೊಂಡಿದ್ದಾರೆ. ಸೊ ನಾವು ಆ ಗ್ಯಾಪ್ನೇ ಕೊಡೋದು ಬೇಡ ಅಂತ ಇಲ್ಲಿರುವಂಥ ನಮ್ಮ ನಾಯಕರು ಅವರು ಹೆಚ್ಚು ಗ್ಯಾಪ್ಗಳನ್ನ ತೊಗೊಳ್ಳದೆ ಮೇಲಿಂದ ಮೇಲೆ ಸಿನಿಮಾ ಮಾಡಿದ್ರೆ ಒಂದು ಉದ್ಯಮವಾಗಿ ಬೆಳೆಯೋದಕ್ಕೆ ಇಂಡಸ್ಟ್ರಿಗೂ ಸಹಾಯ ಆಗುತ್ತೆ, ಜೊತೆಗೆ ಅವರ ಅಭಿಮಾನಿಗಳಿಗೂ ನಿರಾಸೆ ಆಗಲ್ಲ, ಮೇಲಿಂದ ಮೇಲೆ ಸಿನಿಮಾ ನೋಡ್ಬೋದು ಅಂತ ನನ್ನ ಇಲ್ಲ. ಶ್ರುತಿಯವರ ಈ ಮಾತನ್ನು ಎಲ್ಲ ಸ್ಟಾರ್ಗಳು ಸಹೋದರಂತೆ ಸ್ವೀಕರಿಸ್ತಾರೆ ಅಂತ ಒಬ್ಬ ಫ್ಯಾನ್ ನಾನು ಬೆಳ್ಕೊತೀನಿ. ಆಸೆ ಇದೆಪ್ಪ ಅಲ್ವಾ ಮೇಡಮ್? ನನಗೊಂದು ಕೊನೆಯ ಪ್ರಶ್ನೆ ಉಳಿಯುತ್ತೆ. ಸೂರಪ್ಪ ಸಿನಿಮಾದ ಆ ಸೀನು ಪ್ರತಿದಿನವೂ ನಾನು ನೋಡ್ತೀನಿ ಯೂಟ್ಯೂಬಲ್ಲಿ. ವಿಷ್ಣು ಸರ್ ನಿಮ್ಮನ್ನು ಕೇಳ್ತಾರೆ, ಅವನು ಆ ತಪ್ಪು ಮಾಡ್ದ, ಇವನು ಈ ತಪ್ಪು ಮಾಡ್ದ, ಅವನು ಆ ತಪ್ಪು ಮಾಡ್ದ, ನಾನೇನು ತಪ್ಪು ಮಾಡಿದೆ, ನಾನು ಯಾಕೆ ನೀನು ಮೋಸ ಮಾಡಿದೆ. ಆ ಸೀನು ಎಷ್ಟು ಕಾಡುತ್ತೆ ಅಂತಂದರೆ ನಾನು ಟೈಟ್ ಕಾಂಪ್ಯಾಕ್ಟಲ್ಲಿ ನಿಮ್ಮ ರಿಯಾಕ್ಷನ್ ನೋಡ್ತಾ ಇರ್ತೀನಿ. ಅಯ್ಯೋ, ಅದೊಂದು ಎಕ್ಸ್ಪೀರಿಯೆನ್ಸ್ ಆ ಸೀನ್ದು. ಇಲ್ಲ, ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದು. ವಿಷ್ಣು ಸರ್ಗೆ ಅವ್ರ ಜೊತೆ ಮೊದಲು ಕೆಲಸ ಮಾಡುವಾಗ ಅವರ ಅಭಿಮಾನಿಯಾಗಿದ್ದೆ ನಾನು ಚಿಕ್ಕ ಹುಡುಗಿಯಿಂದ. ಅವರು ನೋಡಿದ್ದೇ ಒಂದು ಅದ್ಭುತವಾದ ಕ್ಷಣ ನನಗೆ. ಅವ್ರು ನನ್ನ ಜೊತೆ ಆ್ಯಕ್ಟ್ ಮಾಡುವಾಗಲೆಲ್ಲ ಹೇಳೋರು, ಶ್ರುತಿಯವರೇ ನಿಮ್ಮ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಹೆದರಿಕೆ ಆಗುತ್ತೆ, ನಾನೇನೋ ಆ್ಯಕ್ಟ್ ಮಾಡಿರ್ತೀನಿ, ಮತ್ತು ನೀವು ಒಂದು ಶಾರ್ಟಲ್ಲಿ ಬಂದು ತಿಂದಾಕ್ಬಿಟ್ಟಿರ್ತೀರ, ಅದಕ್ಕೋಸ್ಕರ ನಾನು ನಿಮ್ಮ ಶಾರ್ಟ್ನೆಲ್ಲ ನಿಂತ್ಕೊಂಡು ನೋಡ್ತೀನಿ ಅನ್ನೋರು. ಹಾಗೆ ಮಾಡೋರು, ಅದು ಸುಳ್ಳಲ್ಲ. ನಮ್ಮಿಬ್ಬರಿಗೂ ಬೇರೆ ಬೇರೆ ಕ್ಲೋಸಪ್ಸ್ಗಳಿದ್ದರೆ ನನ್ನ ಕ್ಲೋಸಪ್ಸ್ನಲ್ಲಿ ನಾನು ಯಾವುದೋ ಲುಕ್ ಇಲ್ಲಿ ಕಣ್ಣು ಕಾಣ್ತಾ ಇದೆಯಲ್ಲ ಬ್ರೈಟಾಗಿ ಅಂತ ನೋಡಿದ್ರೆ ವಿಷ್ಣು ಸರ್ ಅವರು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋರು. ನಾನು ಕೂಡ ಅವರು ಪ್ರತಿಯೊಂದು ಶಾರ್ಟ್ನ ನೋಡಲೇಬೇಕು. ನಾನು ತುಂಬ ಪುಟ್ಟ ಕಲಾವಿದೆ ಅವ್ರ ಮುಂದೆ. ಅವ್ರ ಶಾರ್ಟ್ಗಳನ್ನ ನೋಡುವೆ. ಅವ್ರು ಹೇಳೋರು, ಕಳ್ಳಿ ನೀವೆಲ್ಲ ನನ್ನ ಶಾರ್ಟ್ನೆಲ್ಲ ನೋಡ್ಕೊಂಡು ಅದಕ್ಕಿಂತ ಜಾಸ್ತಿ ಜಮಾಯಿಸಕ್ತಾನೆ ಅಂತೆಲ್ಲ ಹೇಳೋರು ನನಗೆ. ಅವ್ರು ಯಾವತ್ತಿಗೂ ಕೂಡ ಒಬ್ಬ ಕಲಾವಿದರನ್ನ ಗ್ರ್ಯಾಂಟೆಡಾಗಿ ತೊಗೊಂಡಿದ್ದೇ ಇಲ್ಲ. ಅವ್ರ ಜೊತೆ ಯಾರೇ ಕಲಾವಿದರು ಕೆಲಸ ಮಾಡಲಿ, ಅವರಲ್ಲಿರುವಂಥ ಒಂದು ಶಕ್ತಿನ ಅವರು ಅರ್ಥ ಮಾಡ್ಕೊಳ್ಳೋರು. ಆ ಶಕ್ತಿನ ಅವರು ಇನ್ನೊಂದಿಷ್ಟು ಸ್ಫೂರ್ತಿ ತುಂಬೋರು. ಇನ್ನೂ ಒಂದಿಷ್ಟು ಚೆನ್ನಾಗಿ ಮಾಡ್ಬೋದು, ಇನ್ನೂ ಒಂದಿಷ್ಟು ಕೆಪಾಸಿಟಿ ಇದೆ ನಿಮ್ಮ ಹತ್ರ, ಮಾಡಿ ಅನ್ನೋರು. ಅದರಿಂದ ಅವರು ಇನ್ಸ್ಪೈರ್ ಆಗೋರು. ಅದು ಅವ್ರಿಗಿದ್ದಂಥ ಶಕ್ತಿ. ಅವ್ರು ನಮ್ಮೆಲ್ಲರಿಗಿಂತ ಹೆಚ್ಚು ಶಕ್ತಿ ಇದ್ರೂ ಕೂಡ ನಮ್ಮಲ್ಲಿರುವಂಥ ಒಂದು ಎನರ್ಜಿನ ಅವ್ರು ತಗೊಳ್ಳೋರು, ಅವರಲ್ಲಿರುವಂಥ ಎನರ್ಜಿನ ಎಲ್ಲರಿಗೂ ಹಂಚೋರು. ಆ ಥರದ್ದೊಂದು ಗ್ರೇಟ್ ಕ್ಯಾರೆಕ್ಟರ್. ಮೇಲಾಗಿ 3 ಜನ್ರೇಷನ್ ನೋಡಿರಲಿ ಮೇಡಮ್, ನೀವು ಎಲ್ಲ ಜನ್ರೇಷನ್ಗಳ ಜೊತೆ ಕೆಲಸ ಮಾಡಿದ್ದೀರಿ. ಉದ್ಯಮಕ್ಕೆ ನಿಮ್ಮದೇ ಅಂತ ಅದ್ಭುತವಾದ ರೆಸ್ಪೆಕ್ಟಿವ್ ಸೇವೆಯನ್ನು ಕೊಟ್ಟಿದ್ದೀರಿ. ನಿಮ್ಮನ್ನು ಪ್ರೀತಿಸುವಂಥ ಆಡಿಯನ್ಸ್ಗೆ ಮತ್ತು ಕಾಟೇರಗಾಗಿ ಕಾಯ್ತಿರುವಂಥ ಆಡಿಯನ್ಸ್ಗೆ ಶ್ರುತಿಯವ್ರು ಏನು ಹೇಳ್ತಾರೆ? ಕಾಟೇರ ಕೇವಲ
ಅಭಿಮಾನಿಗಳಿಗೆ ಮಾತ್ರ ಇರುವಂಥ ಮಾಡಿರುವಂಥ ತಯಾರಾದಂಥ ಸಿನಿಮಾ ಅಲ್ಲ, ಇದು ಕನ್ನಡಿಗರಾಗಿ ತಯಾರಾದಂಥ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾರೂ ನಿರಾಸೆ ಆಗಲ್ಲ. ಒಬ್ಬ ನಿರ್ಮಾಪಕರಾಗಿ ಇಂಥ ಒಂದು ಒಳ್ಳೆಯ ಚಿತ್ರ ಕೊಟ್ಟೆ ಎನ್ನುವಂಥ ಒಂದು ಸಮಾಧಾನ ಅವ್ರಿಗೂ ಸಿಗುತ್ತೆ. ಒಬ್ಬ ಅಭಿಮಾನಿಯಾಗಿ ದರ್ಶನ್ ಸರ್ ಅವರ ಸಿನಿಮಾನ ನೋಡಿಕೊಂಡು ಅವ್ರಿಗೋಸ್ಕರನೇ ಬರುವಂಥ ಒಬ್ಬ ಅಭಿಮಾನಿಗಳಿಗೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ಎಲಿಮೆಂಟ್ಗಿಂತ ಜಾಸ್ತಿನೇ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಹಾಗೆ ಒಬ್ಬ ಸಿನಿಮಾನ ಪ್ರೀತಿಸೋರಿಗೆ ಈ ಸಿನಿಮಾ ಒಂದು ಲ್ಯಾವಿಶ್ ಸಿನಿಮಾ, ತುಂಬ ದೊಡ್ಡ ಬಡ್ಜೆಟ್ ಸಿನಿಮಾ, ನೀಟ್ ಸಿನಿಮಾ, ಬ್ರಿಲಿಯಂಟ್ ಮೇಕಿಂಗ್ ಇರುವಂತಹ ಸಿನಿಮಾ ಅಂತ ಹೇಳಬಲ್ಲೆ. ಈ 3 ಆಸ್ಪೆಕ್ಟ್ಗಳನ್ನು ಈ ಸಿನಿಮಾ ಕವರ್ ಮಾಡುತ್ತೆ. ಜೊತೆಗೆ ನಮ್ಮ ಕನ್ನಡದ ತನ ಇರುವಂಥ ಸಿನಿಮಾ ಇದು. ಇದುವರೆಗೂ ಕರ್ನಾಟಕದಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಬಂದು ಇಲ್ಲಿರುವಂಥ ಹಣಗಳನ್ನು ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದೆ. ನಮ್ಮ ಕರ್ನಾಟಕದ ಸಿನಿಮಾ ನಮ್ಮ ಕನ್ನಡ ತನವನ್ನು ಹೊತ್ತುಕೊಂಡು ಬಂದಂಥ ಒಂದು ನಮ್ಮ ರೈತರಿಗಾಗಿ ರೈತರ ಕತೆ ಆಧಾರಿತ ಮಾಡಿರುವಂಥ ಒಂದು ಸಿನಿಮಾನ ಕನ್ನಡಿಗರು ಅದನ್ನು ಹೇಗೆ ಪ್ರೀತಿಸದೇ ಇರೋಕ್ಕೆ ಸಾಧ್ಯ? ವರ್ಷದ ಕೊನೆಯಲ್ಲಿ ಕಾಟೇರ ಬರ್ತಾ ಇದೆ ಡಿಸೆಂಬರ್ 21ಕ್ಕೆ. ಬಹುಶಃ ಬೇರೆಲ್ಲ ಭಾಷೆಗರು ಮಧ್ಯದಲ್ಲಿ ನೀವು ಹೇಗೆ ಬರ್ತೀರಾ, ಬೇರೆ ಬೇರೆ ಭಾಷೆಯಲ್ಲಿ ದೊಡ್ಡ ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತ ಎಲ್ಲರೂ ಹೇಳ್ತಾರೆ. ಚಾನ್ಸ್ ಇಲ್ಲ. ಇದು ದರ್ಶನ್ ಅವರ ಸಿನಿಮಾ. ದರ್ಶನ್ ಅವರ ಸಿನಿಮಾ ಬರ್ತಾ ಇದೆ ಅಂತಂದರೆ ಬೇರೆ ಬೇರೆ ಭಾಷೆ ಸಿನಿಮಾವರೆಲ್ಲ ಹೆದರ್ಕೊಳ್ಬೇಕು. ನಾವು ಹೆಂಗೆ ಬರೋಕ್ಕೆ ಸಾಧ್ಯ ಗುರು, ಕರ್ನಾಟಕದಲ್ಲಿ ಅವ್ರು ಬರ್ತಾ ಇದ್ದಾರೆ, ನಾವು ಹೇಗೆ ಬರೋಕ್ಕೆ ಸಾಧ್ಯ ಅಂತ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡಬೇಕು. ಆ ಥರದ ಒಂದು ಹೈಪ್ ಇರುವಂತಹ ಸಿನಿಮಾ ಇದು. ಖಂಡಿತವಾಗ್ಲೂ ಈ ಸಿನಿಮಾದ ಯಶಸ್ಸು ಮುಂದಿನ ವರ್ಷದ ಒಂದಿಷ್ಟು ಹಣ ಗಳಿಕೆಯಲ್ಲಾಗಲಿ ಚಿತ್ರದ ತಯಾರಿಕೆಗಾಗಲಿ ಈ ಸಿನಿಮಾ ನಾಂದಿ ಹಾಡುತ್ತೆ ಅನ್ನುವಂಥ ಎಲ್ಲ ನಿರೀಕ್ಷೆ ನನ್ನಲ್ಲಿದೆ. ಜನ ಅದನ್ನು ನಿಜ ಮಾಡ್ತಾರೆ ಅನ್ನುವ ನಂಬಿಕೆ ಕೂಡ ನನ್ನಲ್ಲಿದೆ. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯ್ತು ನಿಮಗೆ ಮಾತಾಡಿ. ಇದಿಷ್ಟು ಅಂದರೆ ಶ್ರುತಿ ಮ್ಯಾಮ್ ಮಾತಾಡೋದ್ರಲ್ಲಿ 2-3 ಥರ ಅರ್ಥ ಇದೆ. ಒಂದು ಪ್ರೀತಿ ಇದೆ, ಒಂದು ಕಾಳಜಿ ಇದೆ. ಜೊತೆಗೆ ಕಾಟೇರ ಸಿನಿಮಾ ಗುರು ಮಿಸ್ಸೇ ಆಗಲ್ಲ. ನೀವು ಮಿಸ್ ಮಾಡದೆ ಕಾಟೇರ ಸಿನಿಮಾ ನೋಡಿ. ಇದು ಕನ್ನಡ ಪಿಕ್ಚರ್ನ ವಿಶೇಷವಾದ ಸಂಚಿಕೆ ಕಾಟೇರ 360 ಸೀರೀಸ್ನ ಮತ್ತೊಂದು ಸಂಚಿಕೆ. ಥ್ಯಾಂಕ್ ಯು ಸೊ ಮಚ್.